ಫಸ್ಟ್ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಇಂಥ ಹಾಡನ್ನ ಸಂಗೀತ ರಸಿಕರಿಗೆ ಕೊಟ್ಟಂತ ನಮ್ಮ ಅನಾಥ ಬ್ರಹ್ಮ ಮಹಾಗುರುಗಳಿಗೆ ಬರಬೇಕು ಪ್ಲೀಸ್. ಮಹಾಗುರುಗಳ ಕೂಸಿನ ಹಾಡು ಅವ್ರಿಗೊಂದು ಆಸೆ ಇತ್ತು, ಯಾರಾದರೂ ಕಂಟೆಸ್ಟೆಂಟ್ ವೇದಿಕೆ ಮೇಲೆ ಈ ಹಾಡನ್ನ ಹಾಡಬೇಕು ಅಂತ ಹೇಳಿ. ಇವತ್ತು ಮಹಾಗುರುಗಳಿಗೆ ಬಹುಶಃ ಈ ವೇದಿಕೆಯಲ್ಲಿ ಒಂದು ಆತ್ಮತೃಪ್ತಿ ಅಲ್ವಾ. ಸೊ ಇವತ್ತು ಡಾಕ್ಟರ್ ಶ್ರಾವ್ಯ ಅವರು ಮಹಾಗುರುಗಳ ಹಾಡನ್ನ ಇಲ್ಲಿ ವೇದಿಕೆ ಮೇಲೆ ಇಷ್ಟು ಚೆನ್ನಾಗಿ ಹಾಡೋದಕ್ಕೆ ಮೂಲ ಕಾರಣಕರ್ತರು, ಅವರ ಮೆಂಟರ್ ಆದಂಥ ನಮ್ಮ ನಂದಿತಾ ಮೇಡಮ್ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ವಿಪಿ ಸರ್, ನೀವು ಈ ಹಾಡಲ್ಲಿ ತಲ್ಲೀನರಾಗಿದ್ರಿ. ನೀವು ಅದಕ್ಕೆ ಅನೇಕ ಕಾರಣಗಳಿದೆ ಮೇಡಮ್. ಮೊಟ್ಟ ಮೊದಲನೇದಾಗಿ ನಂದಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಮುತ್ತನ್ನು ಇವತ್ತು ನಮ್ಮ ಮುಂದೆ ಈ ವೇದಿಕೆ ಮೇಲೆ, ಅದು ಕ್ವಾರ್ಟರ್ ಫೈನಲ್ಸಲ್ಲಿ ತರಬೇಕು ಅಂದರೆ ಧೈರ್ಯ ಬೇಕು. ಅವ್ರಿಗೆ ಆ ಧೈರ್ಯ ಯಾಕಿದೆ ಅಂದರೆ ಶ್ರಾವ್ಯ ಅವರು ಹಾಡುವಂತಹ ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋ ಧೈರ್ಯದಿಂದ ಅವರು ಈ ಹಾಡನ್ನು ಆಯ್ಕೆ ಮಾಡಿದ್ದಾರೆ. ಮಹಾಗುರುಗಳು ಶಬ್ದನೇ ನಿಶಬ್ದವಾಗಿ ಎಷ್ಟು ವಿಷಯಗಳನ್ನು ಮಾಡಿಟ್ಟಿದ್ದಾರೆ. ಈ ಹಾಡು ನನ್ನ ಪ್ರಕಾರ ಇಟ್ಸ್ ಎ ಯೂನಿವರ್ಸಿಟಿ ಫಾರ್ ಎವ್ರಿಬಡಿ. ಯಾಕಂದರೆ ಪಂಚಮದ ಸ್ವರವಿಲ್ಲ, ನಿಷಾದದ ನೆರವಿಲ್ಲ. ಈ ಎರಡೂ ನಮ್ಮ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ನೋಡಬೇಕು, ಸಪ್ತ ಸ್ವರಗಳ ಒಂದು ಆ ಸರಳಿಯಲ್ಲಿ ನೋಡಬೇಕು ಅಂದರೆ ಸ ರಿ ಗ ಮ ಪ ಧ ನಿ ಸಪ್ತಸ್ವರಗಳಲ್ಲಿ ಪಂಚಮ ನಿಷಾದ ತೆಗೆದುಬಿಟ್ರೆ ಇನ್ನು ಉಳಿಯೋದು 5 ಸ್ವರ. ಹಾಗೆ ಅವ್ರೇನು ಮಾಡಿದರೆ ಸ ರಿ ಗ ಮ ಧ ಸ ಧ ಮ ಗ ರಿ ಸ ತಗೊಂಡು ಅಭೋಗಿ ಅನ್ನೋ ಒಂದು ರಾಗದಲ್ಲಿ ಈ ಹಾಡನ್ನು ಕಂಪೋಸ್ ಮಾಡಿದ್ದಾರೆ. ಅಂದರೆ ಆ ರಾಗದಲ್ಲೂ ಕೂಡ ಪಂಚಮವಿಲ್ಲ, ನಿಷಾದವಿಲ್ಲ. ಕಡೇನಲ್ಲಿ ಪಂಚಮ ಮತ್ತು ನಿಷಾದವನ್ನು ತರ್ತಾರೆ ಎಷ್ಟು ಸೂಕ್ಷ್ಮವಾಗಿ. ಆ ಕಡೆ ಹಾಡಲ್ಲಿ ಸಾಲು ಹಾಡಿ ಮೇಡಮ್, ಪಂಚಮ ನಿಷಾದ ಅಂತ ಬರುತ್ತೆ ನೋಡಿ, ಆ ಅರ್ಥವನ್ನ ಗಮನಿಸಿ. ಪಂಚಮವ ಸೋಕಿದರೆ ನೋವು, ನಿಷಾದವ ಸೋಕಿದರೆ ಸಾವು. ಮತ್ತೆ ಅಲ್ಲಿ ಪಂಚಮ ಸರಿಗಮ ಪಾವ. ಮಹಾಗುರುಗಳೇ, ಎಷ್ಟು ಆಳದ ಒಂದು ವಿಚಾರ, ವಿಷಯ, ಆಲೋಚನೆ ಎಲ್ಲ ಇದೆ. ಮೇಲ್ನೋಟಕ್ಕೊಂದು ಹಾಡು ಅಷ್ಟೇ, ಒಳ ಹೊಕ್ಕಿ ನೋಡಿದರೆ ಅದರಲ್ಲಿ ಒಂದು ರಹಸ್ಯ ಅಡಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ದಿಸ್ ಸಾಂಗ್. ಏನಂದರೆ ಗೆಲ್ಲಬೇಕು ಅನ್ನೋ ಛಲ, ಬಟ್ ನೀವು ಅದನ್ನು ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಟು ನಂದಿತಾ ಮ್ಯಾಮ್. ಫ್ಯಾಂಟಾಸ್ಟಿಕ್ ಸಿಂಗಿಂಗ್. ನೀವು ಹಾಡ್ತಾ ಇದ್ರೆ ಅರ್ಜುನ್ ಸರ್ ಅಷ್ಟು ಅಪ್ರಿಷಿಯೇಟ್ ಮಾಡೋದು ನಾನು ರೇರಾಗಿ ನೋಡ್ತಿರ್ತೀನಿ. ಇವತ್ತು ನೀವು ಹಾಡ್ಬೇಕಾದ್ರೆ ಹಿ ವಾಸ್ ಇನ್ ಅನ್ ಅದರ್ ವರ್ಲ್ಡ್ ಆಲ್ ಟುಗೆದರ್. ಅದನ್ನು ಹೇಳ್ಬೋದು, ಯಾಕೆಂದ್ರೆ ಅದು ಅವ್ರು ಹೇಳೋಕ್ಕಾಗಲ್ಲ, ನಾನು ಹೇಳ್ಬೋದು ಅವ್ರ ಬಗ್ಗೆ. ಹಿ ವಾಸ್ ಎಂಜಾಯಿಂಗ್ ಇಟ್ ಸೋ ಮಚ್. ಅದೇ ಒಂದು ನಿಮಗೆ ಯಶಸ್ಸು ಅಂತ ನನ್ನ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಫ್ಯಾಂಟಾಸ್ಟಿಕ್. ಶ್ರಾವ್ಯ, ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಮೈ ಸಾಂಗ್. ಇಲ್ಲ ಸರ್, ನಿಮಗೆ ಥ್ಯಾಂಕ್ಸ್ ಸರ್. ಯಾಕೆಂದರೆ ನಮ್ಮ ಹಿರಿಯರು ನಮಗೆ ರಾಗಗಳ ಸಂಪತ್ತನ್ನು ಕೊಟ್ಟಿದ್ದಾರೆ. ಸಂಪತ್ತು ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಯಾವ್ಯಾವ ರಾಗ ಎಲ್ಲೆಲ್ಲಿ ಯಾವಾಗ ಬಳಸಬೇಕು ಅನ್ನೋ ಸಿದ್ಧಾಂತಗಳನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪಾಲಿಗೆ ಒಂದು ಸಂದರ್ಭ ಬಂತು. ನಾನು ಸಿನಿಮಾ ನೋಡಿದ್ದೆ, ಹೂ ವಿಲ್ ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್ ಅಂತ. ಸೋಫಿಯಾ ಲಾರನ್ ಮಾಡಿದ್ಲು. ತಾಯಿಗೆ ಕ್ಯಾನ್ಸರ್ ಬಂದು 3 ಮಕ್ಕಳನ್ನು ಯಾರಿಗಾದರೂ ದತ್ತು ಕೊಡಬೇಕು ಅಂತ ಒದ್ದಾಡುವ ಕಥೆ ಅದು. ಅದನ್ನು ಮಲಯಾಳದಲ್ಲಿ ಮಾಡಿದ್ರು, ಕನ್ನಡಕ್ಕೆ ತಂದರು ಅದನ್ನು. ಕರುಳಿನ ಕೂಗು ಅಂತ ಕತೆ. ಇದನ್ನು ಡಿ ರಾಜೇಂದ್ರ ಬಾಬು ಅವರು ತುಂಬ ಅಭಿರುಚಿಯ ನಿರ್ದೇಶಕ ಬಂದು, ಲೇಖೆ ಈ ಸಿನಿಮಾ ಮಾಡ್ತಿದ್ದೀನಿ. ನಾನು ಮೊದಲು ಕೇಳಿದ್ದು ತಾಯಿ ಪಾತ್ರ ಯಾರು ಮಾಡ್ತಾರೆ? ನಮ್ಮ ವಿನಯ್ ಪ್ರಸಾದ್. ಓಕೆ, ನನಗೆ ಭಾಳ ಖುಷಿಯಾಗಿ ಅನ್ನಿಸ್ತು ಅಂದರೆ ವಿನಯ್ ಪ್ರಸಾದ್ ಅವರಿಗೆ ಸಂಗೀತದ ಅಭಿರುಚಿ ಇದೆ, ಹಾಡ್ತಾರೆ. ನಾನು ಅಂದ್ಕೊಂಡೆ ಒಂದು ಸಣ್ಣ ಮೆಸೇಜು ಆ ಪಾತ್ರಕ್ಕೆ ಇಲ್ಲಿಂದ ಕಳಿಸೋಣ ಅಂತ ಡೈರೆಕ್ಟರ್ನ ಕೇಳಿದೆ, ಏನು ಮಾಡ್ತೀರ? ನೋಡಿ, ತಾಯಿ ಹುಟ್ಟಿದಾಳೆ, ಅವಳಿಗೆ ಭೂಮಿಯಲ್ಲಿ ಬದುಕೋದಕ್ಕೆ ಆಯುಷ್ಯಿಲ್ಲ, ಅಂದರೆ ಪ್ರಾಣ ಇಲ್ಲ. ಅಂದರೆ ಸಂಗೀತದಲ್ಲಿ ಪಂಚಮ ಅಂದರೆ ಪ್ರಾಣ. ಅವಳಿಗೆ ಪ್ರಾಣ ಇಲ್ಲ, ಹೆಚ್ಚು ದಿವಸ ಬದುಕಲ್ಲ ಅವಳು. ಗಂಡ ಕುಡುಕ, ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದ್ದಾನೆ. ಆ ನಿಷಾದ ಅನ್ನೋದು ಷಡ್ಜಮಕ್ಕೆ ಯಾವಾಗಲೂ ನೆರವು ಕೊಡೋದದು. ಆ ನಿಷಾದ ಹೋಗಿ ತಾಯಿಯ ಮಡಿಲನ್ನು ಸೇರುತ್ತದು. ಆ ಷಡ್ಜಮಕ್ಕೆ ಹೋಗುವಾಗ ಒಂದು ಟೆನ್ಷನ್ ಇರುತ್ತೆ, ನೋಡಿದಿರಲ್ವ, ನೀ ಅಂತ ಹೇಳಿ ಷಡ್ಜಮಕ್ಕೆ ಹೋಗುತ್ತೆ. ಅಂಥ ಗಂಡನೇ ನೆರವಿಲ್ಲ, ಇಲ್ಲಿ ಪ್ರಾಣ ಇಲ್ಲ, ಗಂಡನ ನೆರವಿಲ್ಲ. ನಾನು ಈ ರಾಗವನ್ನು ಆಯ್ಕೆ ಮಾಡಿ ಪ್ರಾಣವಿಲ್ಲದ ಪಾತ್ರಕ್ಕೆ, ನೆರವಿಲ್ಲದ ಗಂಡನ ಶೋಷಣೆಗೆ ಈ ರಾಗವನ್ನು ಮೀಸಲಿಡಿಸಿ, ಸುಮ್ಮನೆ ನಾನು ಈ ಪಲ್ಲವಿನ ಹೇಳಿದೆ. ಡೈರೆಕ್ಟ್ರು
ಅದನ್ನು ಕಣ್ಣು ತುಂಬಿಡ್ತು. ಅದಕ್ಕಿಂತ ಮುಖ್ಯವಾಗಿ ಈ ಹಾಡನ್ನು ಚಿತ್ರಮ್ಮ ಹಾಡಿದ ಮೇಲೆ ಅವರು ಅಳ್ತಾ ಇದ್ರು. ಅವ್ರಿಗೆ ಮಕ್ಕಳಾಗಬೇಕು ಅನ್ನೋ ಕೊರತೆ ಭಾಳ ಇತ್ತು. ಈ ಹಾಡಾಡುವಾಗ ಅವರು ಗಳಗಳಗಳ ಅಂತ ಅಳ್ತಾ ಇದ್ರು. ನನಗೆ ಗೊತ್ತಾಯಿತು ಇದರ ಪರಿಣಾಮ ಜಾಸ್ತಿ ಆಗುತ್ತೆ ಅಂತ. ಮತ್ತು ಅದಕ್ಕೆ ಸಲ್ಲಬೇಕಾದ ಎಲ್ಲ ಪ್ರಶಸ್ತಿಗಳು ಸಲ್ಲಬಿಡ್ತು. ಹಾಗಾಗಿ ನೀನು ಬಿದಿಗೆ ಸಂಗ್ರಾಮಕ್ಕಾದರೂ ಹೋಗು, ಹುಣ್ಣಿಮೆಯ ಹೋರಾಟಕ್ಕಾದರೂ ಹೋಗು, ಯಾವುದು ಇಲ್ದಿದ್ರು ನೀನು ನನ್ನ ಮಗಳ ಥರ ಕಾಣ್ತಾ ಇದೆಯಾ. ನಮ್ಮ ಸ್ಟುಡಿಯೋಗೆ ಬಾ, ನಿನಗೆ ನಿನ್ನ ಕಂಠಕ್ಕೆ ಏನು ಬೇಕೋ ಆ ಗೌರವವನ್ನು ನಾನು ಸಲ್ಲಿಸ್ತೀನಿ ಅಂತ ಈ ವೇದಿಕೆಯಲ್ಲಿ ಮಾತು ಕೊಡ್ತೇನೆ. ಥ್ಯಾಂಕ್ ಯು ನಂದಿತಾ, ತುಂಬ ಧನ್ಯವಾದ. ಥ್ಯಾಂಕ್ ಯು ಹಂಸಲೇಖ. ಫಸ್ಟ್ ಆಫ್ ಆಲ್ ಮಹಾಗುರುಗಳು ನನ್ನ ಮಗಳು ಅಂತ ಹೇಳಿದರೆ ಆ ತಂದೆ ಹತ್ರ ಆಶೀರ್ವಾದವನ್ನು ಪಡ್ಕೊಂಬನ್ನಿ ಪ್ಲೀಸ್. ಎಲ್ಲರಿಗೂ ಸಿಂಹಾಸನದ ಬಗ್ಗೆ ಗಮನ ಆಯಿತು, ಆ ಕಡೆ ಯಾರು ಹೋಗ್ತಾರೆ ಅಂತ. ಬಟ್ ನೀವೊಂದು ಹೆಜ್ಜೆ ಮುಂದೆ ಹೋಗಿ ಸಿಂಹಾಸನ ಬೇಡ, ನನಗೆ ಹಂಸಹಾಸನನೇ ಸಿಕ್ಕೋಯ್ತು, ಮಗಳು ಅಂತ ಹೇಳಿಬಿಟ್ರು. ಅವ್ರ ಮಗಳು ಅಂತ ಹೇಳಿಬಿಟ್ರು ಅಂದರೆ ನೀವು ಎಂಥ ಅದ್ಭುತವಾಗಿ ಹಾಡಿರ್ಬೋದು. ಗಾಡ್ ಬ್ಲೆಸ್ ಯು. ಡಾಕ್ಟರ್ ಆಗಿ ಈ ಪ್ರೊಫೆಷನ್ನ ಇಷ್ಟು ಸೀರಿಯಸ್ ಆಗಿ ತೊಗೊಂಡಂಥ ಮೊದಲನೇ ಸಿಂಗರ್ ನಾನು ನೋಡಿರೋದು. ತುಂಬ ಒಳ್ಳೆಯದಾಗಲಿ ನಿಮಗೆ, ಹೀಗೆ ಮುಂದುವರಿಯಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅದು ಕ್ವಾರ್ಟರ್ ಫೈನಲ್ಸ್ ನ ಮೊದಲ ಗೋಲ್ಡನ್ ಬಜರ್, ದಟ್ ಇಸ್ ಡಾಕ್ಟರ್ ಶ್ರಾವ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರಾವ್ಯ, ಬೆಸ್ಟ್ ವಿಶಸ್. ನಾವು ಆ ದೇವರಲ್ಲಿ ಕೋರ್ತೀವಿ ರಾಜಸಿಂಹಾಸನದಲ್ಲಿ ಒಬ್ರು ಡಾಕ್ಟರ್ ಕೂತ್ಕೊಳ್ಳಿ ಅಂತ ಹೇಳಿ. ಆಲ್ ದ ಬೆಸ್ಟ್, ವಿ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾಗುರುಗಳ ಮತ್ತೊಂದು ಮಹಾರಚನೆ, ಬಾಳೆಲೆಯಲ್ಲಿ ಅಂದರೆ ಬಾಳಿನ ಎಲೆಯಲ್ಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ಅಂತ ತನ್ನನ್ನು ತಾನು ಮೃತ್ಯುವಿಗೆ ಅರ್ಪಿಸುವಂಥ ಗೀತೆ. ಅದ್ಭುತವಾದಂಥ ಗೀತೆಯನ್ನು ಇವತ್ತು ದರ್ಶನ್ ಅವರು ಕ್ವಾರ್ಟರ್ ಫೈನಲ್ಸಲ್ಲಿ ಆಯ್ಕೆ ಮಾಡಿ ಹಾಡಿದ್ದಾರೆ. ದರ್ಶನ್, ಮಹಾಗುರುಗಳೇ, ಈ ಪ್ರತಿಭೆ, ಯು ಆರ್ ಎ ಸ್ಪೆಷಲ್. ಏನು ಗೊತ್ತಾ, ಈ ಹಾಡಿನಲ್ಲಿ ಬಹಳ ಕ್ಲಿಷ್ಟವಾದ ಸಮಸ್ಯೆ ಅಂದರೆ ಆ ವೇಗಕ್ಕೆ ಅಷ್ಟು ವೇಗವಾಗಿರುವ ಪದಗಳನ್ನು ಸ್ಪಷ್ಟವಾಗಿ ಹೇಳೋದು ಒಂದು ಕಷ್ಟ. ಅದ್ರ ಜೊತೆಯಲ್ಲಿ ಭಾವವನ್ನು ಕೂಡ ತುಂಬಬೇಕು. ಇದು ಬಹಳ ದೊಡ್ಡ ವಿಷಯ. ಒಬ್ಬ ನಟನಿಗೆ ಗಾಯನ ಶಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯ. ನೀನು ನಟ ಮತ್ತು ಗಾಯಕ ಮತ್ತು ಒಳ್ಳೆಯ ಹುಡುಗ. ಇವತ್ತು ಈ ವೇದಿಕೆಯಲ್ಲಿ ನಿನಗೆ ಎಲ್ಲರ ಆಶೀರ್ವಾದ ಸಿಕ್ಕಿದೆ ಹಾಡಿನ ಮುಖಾಂತರ. ಆಲ್ ದಿ ವೆರಿ ಬೆಸ್ಟ್.